ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ಪತ್ತೆ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದ ಹೈ ಪ್ರೊಫೈಲ್ ಪ್ರಕರಣದ ಆರೋಪಿಗಳ ಮೇಲೆ ನಿಗಾ ಇಡಲಾಗಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತಷ್ಟು ಬಿಗಿ ಭದ್ರತೆಯನ್ನು ಏರ್ಪಾಡು ಮಾಡಲಾಗಿದೆ. ಹೈ ಪ್ರೊಫೈಲ್ ಕೈದಿಗಳ ಮೇಲೆ ಕಣ್ಗಾವಲು ಇರಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ದರ್ಶನ್ ಬೇರೆ ಸೆಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ ಬ್ಯಾರಕ್ ಬಳಿ ಹೆಚ್ಚಿನ ಸಿಬ್ಬಂದಿ ಜೊತೆಗೆ ಸಿಸಿಟಿವಿ ಅಳವಡಿಕೆ. ಕೊಲೆ ಕೇಸ್ A1 ಆರೋಪಿ ಪವಿತ್ರ ಗೌಡ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಲಾಗಿದೆ. 16 ಕೈದಿಗಳಿರೋ ಬ್ಯಾರಕ್ಕಿಗೆ ಪವಿತ್ರ ಗೌಡ ಶಿಫ್ಟ್. ಡಿಜಿಪಿ ಜೈಲು ಭೇಟಿ ಬೆನ್ನಲ್ಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣದ ಅಪರಾಧಿ, ಸಜಾ ಕೈದಿ, ಜೀವಾವಧಿ ಕೈದಿ. ಅವರು ತನ್ನ ಸೆಲ್ನಲ್ಲಿ ಕ್ಯಾಶುವಲ್ ಡ್ರೆಸ್ ಹಾಕೊಂಡು ಕೈಯಲ್ಲಿ ಮೊಬೈಲ್ ಫೋನ್ ಹಿಡ್ಕೊಂಡು ಸಂಭಾಷಣೆ ಮಾಡುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸು ಜಗಜ್ಜಾಹೀರಾಯಿತು. ಅದಾದ ನಂತರ ಪರಪ್ಪನ ಅಗ್ರಹಾರದ ಅವ್ಯವಸ್ಥೆ ಇಡೀ ರಾಜ್ಯದ ಸಂತೆಯ ಕಟ್ಟೆಗಳಲ್ಲಿ ಕೂತ್ಕೊಂಡು ಜನ ಮಾತನಾಡೋದಕ್ಕೆ ಕಾರಣ ಆಯಿತು. ಪರಪ್ಪನ ಅಗ್ರಹಾರ VVIP ಟ್ರೀಟ್ಮೆಂಟ್ ಕೊಡುವ ಒಂದು ತರಹದ ಏನು ಹೇಳ್ತಾರೆ ಅದಕ್ಕೆ ಗೆಸ್ಟ್ ಹೌಸ್ ಆಗಿ ಮಾರ್ಪಟ್ಟಿದೆಯಾ? ಇದನ್ಯಾರಾದರೂ ಪಶ್ಚಾತ್ತಾಪ ಕೇಂದ್ರ ಅಂತಾರ? ಇದನ್ಯಾರಾದರೂ ಶಿಕ್ಷೆಯ ಕೇಂದ್ರ ಅಂತ ಕರೀತಾರ? ಮನೆಯಲ್ಲೂ ಇರದ ಸ್ವಾತಂತ್ರ್ಯ ಜೈಲಿನಲ್ಲಿದೆ ಅನ್ನೋ ತರಹದ ವಿಜುವಲ್ಸ್ ಅದು. ದುಡ್ಡಿರೋರಿಗೆ ಹೆಂಗೆ ಬೇಕಾದರೂ ನಡಿಬಹುದಲ್ಲಿ. ಹೆಣ್ಣು ಹೆಂಡ ಸೆಲ್ಲು ಎಲ್ಲವೂ ಸಿಗ್ತವೆ. ಈ ತರಹದ ಆರೋಪಗಳೆಲ್ಲವೂ ಕೇಳಿಬಂತು. ಮನುಷ್ಯ ಮಾಡಿದ ಪಾಪಕೃತ್ಯಕ್ಕೆ ಪಶ್ಚಾತ್ತಾಪ ಪಡಬಹುದಾದಂತಹ ಕೇಂದ್ರದಲ್ಲಿ ಬರ್ಮುಡಾ ಚಡ್ಡಿ ಹಾಕ್ಕೊಂಡು ಕೈಯಲ್ಲಿ ಫೋನ್ ಹಿಡ್ಕೊಂಡು ತನಗೆ ಬೇಕಾದವರಿಗೆ ಫೋನ್ ಮಾಡಬಹುದಾದ ಸರ್ವ ಸ್ವಾತಂತ್ರ್ಯವೂ ಸಿಗುತ್ತೆ ಅನ್ನೋದಾದರೆ ಇದನ್ನು ಜೈಲು ಅಂತ ಕರಿಬೇಕು, ಗೆಸ್ಟ್ ಹೌಸ್ ಅಂತ ಕರಿಬೇಕು. ಸೊ ಈಗ ಪೊಲೀಸರು ಅಲರ್ಟ್ ಆಗಿ ಬಿಗಿ ಭದ್ರತೆಯನ್ನು ಏರ್ಪಡಿಸಿದ್ದಾರೆ.